ತರುಣ್ ಸರ್ ಜೊತೆಲಿ ಸುಮಾರು ಸಿನಿಮಾ ಟ್ರಾವೆಲ್ ಮಾಡಿರೋದ್ರಿಂದ ಅವ್ರೇನು ಮಾಡ್ತಾರೆ, ಸ್ಕ್ರಿಪ್ಟ್ ಟೈಮಲ್ಲೇ ಹಾಡುಗಳು ಯಾವ ಥರದ್ದು ಬೇಕು ಅಂತ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಬಾಸು ಕೊಂಚ ಕೇಡಿ, ತುಂಬ ರಫ್ ರೌಡಿ, ರಾಬರ್ಟ್ ಸಿನಿಮಾನಲ್ಲಿ ಒಂದು ಸ್ಪೀಡ್ ಇಟ್ಟಿದ್ದಾರೆ ಡೈರೆಕ್ಟ್ರು. ಅಂದರೆ ಫಿಲ್ಮ್ ಹಿಂಗೆ ಸ್ಟಾರ್ಟ್ ಆದರೆ ಎಂಡ್ ಹೋಗೋಷ್ಟರಲ್ಲಿ ಒಂದು ಗ್ರಾಫ್ ಫುಲ್ ಮೇಲಕ್ಕೆ ಹೋಗುತ್ತೆ. ನಾವು ಮಾಡಿರೋ ಫಿಲಮ್ಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಾಮನ್ ಎಮೋಷನ್ ಕನೆಕ್ಟ್ ಆಗುವಂಥ ಸಾಂಗ್ಸ್ ಇರಬೇಕು ಅಂತ ನಾವು ಯಾವಾಗ ಫೀಲ್ ಮಾಡ್ತಿರ್ತೀನಿ. ನನಗೆ ಇನ್ಸ್ಪಿರೇಷನ್ನೇ ಕುಚಿಕು ಕುಚಿಕು ಸಾಂಗು. ಸೊ ಇವತ್ತಿಗೂ ಫ್ರೆಂಡ್ಶಿಪ್ ಅಂದರೆ ಒಂದು ಆ್ಯಂಥಮ್ ಥರ ಇದೆ. ಸೊ ಫ್ರೆಂಡ್ಶಿಪ್ ಬೇಸ್ಡ್ ಸಾಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಫ್ರೆಂಡ್ಶಿಪ್ ಮಾಡ್ಬೇಕು ನಾವು ಕೇಳಲ್ಲ, ನೀನು ಯಾರು, ಏನು, ಹೆಂಗಿದ್ಯಾ, ಎಷ್ಟಕ್ಕೆ ಬೆಲೆ ಬಾಳ್ತಿ ಅಂತ ಯಾರೂ ಕೇಳಲ್ಲ. ಆದರೆ ಒಂದು ಅಣ್ಣ ತಮ್ಮದಿರ ಥರ ಇರ್ತೀವಿ ಅನ್ನೋದಕ್ಕೆ ಆ ಸಾಂಗ್ ತುಂಬ ಮೀನಿಂಗ್ಫುಲ್ ಆಗಿದೆ. ಎಲ್ಲ ಫ್ರೆಂಡ್ಸು ಕೂಡ ಸೇರಿ ಹಾಡೋ ಥರದ್ದಿರಬೇಕು, ಬಟ್ ಸಿಂಪಲ್ ಆಗಿರಬೇಕು, ತುಂಬ ಕಾಂಪ್ಲಿಕೇಶನ್ ಇರಬಾರ್ದು. ರಾಬರ್ಟ್ ಸಿನಿಮಾದಲ್ಲಿ ನನ್ನ ಮೊದಲನೇ ಸಾಂಗು ಎ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ. ಅವನು ತುಂಬ ಪ್ರಿಪೇರ್ ಆಗಿ ಅದಕ್ಕೆ ರಿಹರ್ಸಲ್ಸ್ ಮಾಡಿ ಅವನೇ ಮೂಮೆಂಟ್ಸ್ಗಳು ಮಾಡಿ 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 ಈ ರೆಫರೆನ್ಸ್ ಓಕೆನಾ, ಇದಕ್ಕೆ ಬೇಡಾದ್ರೆ ಈ ಮೂಮೆಂಟ್ ಹಾಕ್ತೀನಿ, ಇಲ್ಲಾಂದ್ರೆ ಈ ಮೂಮೆಂಟ್ ಹಾಕ್ತೀನಿ ಅಂತ ಒಂದು ಅಷ್ಟು ಆಪ್ಷನ್ಸ್ನ ಕೊಟ್ಟಂಥದ್ದು. ಕಣ್ಣು ಹೊಡಿಯಾಕ ಮೊನ್ನೆ ಕಲಿತಾನಿ ಗಲ್ಲ ಚಾಚಲೆ ಮಗನ ನಿನ್ನ ನೋಡಿ ಸುಮ್ಮನೆಂಗಿರಲಿ. ವೆರಿ ಸಿಂಪಲ್ ಸಾಂಗ್ ಇದು. ಒಂದು ಹೀರೋನ ಅಪ್ರೋಚ್ ಮಾಡೋಂಥ ಒಂದು ಸಾಂಗು. ಅಂದರೆ ಯೋಗರಾಜ್ ಭಟ್ರು ಬರೆದಿದ್ದಾರೆ, ಹುಬ್ಳಿ ಶೈಲಿಲಿರುತ್ತೆ. ನಿನ್ನ ನೋಡಿ ಸುಮ್ಮನೆಂಗಿರಲಿ ಅಂತ ಹಾಡು. ಜಸ್ಟ್ ಕೋವಿಡ್ ಅವಾಗ ತಾನೇ ಫಾರಿನ್ ಕಂಟ್ರೀಸಲ್ಲಿ ಶುರುವಾಗಿತ್ತು. ಸರಿ ಯಾಕೆ ರಿಸ್ಕು, ಇಲ್ಲೇ ಎಲ್ಲರೂ ಮಾಡೋಣ ಅಂತಂದರು. ಓವರ್ ನೈಟ್ ಚೇಂಜ್ ಮಾಡಬೇಕಾಗಿತ್ತು ಎಲ್ಲ. ನಾವು ಟಿಕೆಟ್ಸಿಂದ ಹಿಡಿದು ಎವ್ರಿಥಿಂಗ್ ಪ್ಲ್ಯಾನ್ ಮಾಡಿದ್ವಿ ನಾವು ಫಾರಿನ್ ಶೂಟ್ ಮಾಡಬೇಕು ಅಂತ. ಅದಾದಮೇಲೆ ರನ್ ಆಫ್ ಕಚ್, ಅಲ್ಲಿ ತುಂಬ ಬಿಸಿಲಿತ್ತು, ಕೋವಿಡ್ ಟೈಮ್ ಬರೀ ನಾವು ಅದನ್ನು ಸ್ಪೇನಲ್ಲಿ ಶೂಟ್ ಮಾಡಬೇಕಾಗಿತ್ತು. ಸ್ಪೇನ್ಗೆ ಹೋಗಿದ್ರೆ ಡೆಫಿನೆಟ್ಲಿ ನಾವೆಲ್ಲ ಪೇನ್ ಅನುಭವಿಸ್ಬೇಕಾಗಿತ್ತು. ಅಲ್ಲೇನಿಲ್ಲ, ಸುಮ್ಮನೆ ಎಲ್ಲೇ ಕಂಡುಬಿಟ್ರು ಕಣ್ಣು ಬಿಡೋಕ್ಕಾಗಲ್ಲ ಅಲ್ಲಿ, ಯಾಕಂದ್ರೆ ಅಷ್ಟು ಕಣ್ಣಿಗೆ ಚುಚ್ಚಂಗಿರುತ್ತೆ ಆ ವೈಟ್ನೆಸ್ಸು. ಅಂಥ ಕಡೆಗೆ ಸೆಟ್ಗಳು ಹಾಕ್ಕೊಂಡು ಸೊ ಸಾಂಗ್ ಮಾಡಿದ್ದು. ಸೊ ಅದೊಂದು ಪ್ರೊಡಕ್ಷನ್ ವ್ಯಾಲ್ಯೂ ತೋರಿಸುತ್ತೆ. ರನ್ ಆಫ್ ಕಚ್ಚಲ್ಲಿ ಹೆಂಗೆ ಅಂದರೆ ಫುಲ್ ಇದು ಸಾಲ್ಟ್, ಅಲ್ಲಿಂದ ಅದು ಫುಲ್ ಶಾರ್ಪ್ ಇರುತ್ತೆ. ನಾವು 1 ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಭೂಷಣ್ ಮಾಸ್ಟರ್ ಸಕ್ಕತ್ತಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಐ ಹ್ಯಾಡ್ ಎ ರಿಯಲಿ ಗ್ರೇಟ್ ಟೈಮ್ ಶೂಟಿಂಗ್ ಫಾರ್ ದಿಸ್ ಸಾಂಗ್. ನಾವು ರನ್ ಆಫ್ ಕಚ್ಚಲ್ಲಿದ್ವಿ ಅರೌಂಡ್ ಮಾರ್ಚ್ ಟೈಮ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅದು ಸಾಲ್ಟ್ ಸರ್ಫೇಸು, ಅಲ್ಲಿ ನಿಜವಾಗ್ಲೂ ದರ್ಶನ್ ಸರ್ರು, ಹೀರೋಯಿನ್ನು ಎಲ್ಲ ತುಂಬ ಬೇಜಾರು ಮಾಡ್ಕೊಳ್ದಲ್ಲ, ಟೀಮಿಗೆ ಅವರೇ ಚಿಯರ್ ಅಪ್ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದಾದಮೇಲೆ ನಾನು ಯಾವುದೇ ದೊಡ್ಡ ಸಿನಿಮಾ ಮಾಡಿದ್ರೂ ಇದೊಂದು ಮರೆಯೋಕ್ಕಾಗದೇ ಇರೋಂಥ ಒಂದು ಸಾಂಗು. ಸಾಂಗ್ ನೋಡೋಕ್ಕೆ ಒಂದು ಹಬ್ಬ, ಕಣ್ಣಿಗೊಂದು ಹಬ್ಬ ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಆ ಸಾಂಗ್ ಫಿನಿಷ್ ಆಗಿದ ತಕ್ಷಣ ಹೇಳಿದೆ ಮೂವತ್ತವ್ರಿಗೆ, ಇದೊಂದು ಸಾಕು ಸಿನಿಮಾ ನಿರ್ಮಾಪಕರು ಹೆಂಗೆ ಅಂತ ಗೊತ್ತಾಗುತ್ತೆ. ತುಂಬಾ ಚಾಲೆಂಜ್ ಇತ್ತು. ಯಾಕಂದರೆ ಒಂದು ಸೆಟ್ ಆಫ್ ಆಂಜನೇಯನ್ ಕಾಸ್ಟ್ಯೂಮು, ಇನ್ನೊಂದು ಸೆಟ್ ಆಫ್ ರಾಮನ್ ಕಾಸ್ಟ್ಯೂಮು, ಇನ್ನೊಂದು ಸೆಟ್ ಆಫ್ ನಾರ್ಮಲಾಗಿ ಒಂದು ಕುರ್ತಾ ಪೈಜಾಮ ಆ ಥರ ಒಂದು ಕಾಸ್ಟ್ಯೂಮು. ಆಮೇಲೆ ಗರ್ಲ್ಸ್ ಇದ್ದರು, ಗರ್ಲ್ಸ್ಗೂ ಅಷ್ಟೇ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇತ್ತು. ಸೊ ಅವ್ರು ಒಬ್ಬೊಬ್ಬರು ರೆಡಿಯಾಗಿ ಬರೋ ಅಷ್ಟರಲ್ಲಿ ಟೈಮ್ 11 ಗಂಟೆ ಆಗೋದು. ನಾವು ಒಂದು ಶಾರ್ಟ್ ಇಟ್ಟು ರೆಡಿ ಟೇಕ್ ಅನ್ನೋ ಅಷ್ಟರಲ್ಲಿ 12 ಗಂಟೆ ಆಗೋದು. ತಪ್ಪೇನಿಲ್ಲ ಅದರಲ್ಲಿ. ಎಲ್ಲರೂ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋದಾಗಲೇ ಆ್ಯಕ್ಚುಲಿ ಮಾಡೋಕ್ಕಾಗೋದು. ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ, ಅವ್ನು ಮಾಡಿಲ್ಲ ನಾನು ಮಾಡೋಕ್ಕಾಗಲ್ಲ ಅಂತಲ್ಲ. ನಾನು ಮಾಡಬೇಕು, ಅವನು ಮಾಡಬೇಕು. ನಾನು ಬಿಟ್ಟ ಪಾಪ ಅವ್ರು ಕುಣಿದಿರ್ತಾರೆ, ಅವ್ರು ಬಿಟ್ಟಾಗ ನಾವು ಕುಡಿಬೇಕು ಅಷ್ಟೇ. ಜೈ ಶ್ರೀರಾಮ್ ಸಾಂಗು ಅಷ್ಟು ಹ್ಯೂಜ್ ಸೆಟಪ್ಪು, ಅಷ್ಟು ಕಾಸ್ಟ್ಯೂಮ್ ಚೇಂಜಸ್ಸು, ಅಷ್ಟು ಪ್ಯಾನಿಕ್ಗಳ ನಡುವೆ ಕೂಡ
ದರ್ಶನ್ ಸರ್ಗೆ ಅಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ ಹಾಕ್ಕೊಟ್ಟ. ಅದು ಎಸ್ಪೆಷಲಿ ಅದು ಜೈ ಶ್ರೀರಾಮ್ ಅಂತ ಅದು ಏನೊಂದು ಹುಕ್ ಮೂಮೆಂಟ್ ಇದೆ, ಅದು ಅಷ್ಟು ರಿಜಿಸ್ಟರ್ ಆಯಿತು, ನಮಗೆ ಎಲ್ಲ ಕಡೆ ವೈರಲ್ ಆಗೋಯ್ತು ಆ ಮೂಮೆಂಟ್. ನಾವು ರಾಮ ಸಾಂಗಿಗೆ 40 ಮೆಂಬರ್ಸ್ ಡೋಲ್ ನುಡಿಸಿದ್ರು ಬಾಂಬೆನಲ್ಲಿ. ಯಶ್ರಾಜ್ ಸ್ಟುಡಿಯೋ ಬುಕ್ ಮಾಡಿದ್ವಿ. ರೆಕಾರ್ಡಿಂಗ್ ಆರ್ಟಿಸ್ಟ್ಗಳಲ್ಲ ಅವರೆಲ್ಲರೂ. ಈ ಗಣೇಶ ಫೆಸ್ಟಿವಲ್ ನಡೆದಾಗ ಬಾಂಬೆನಲ್ಲಿ ಇದಕ್ಕೆಲ್ಲ ಸ್ಟ್ರೀಟಲ್ಲಿ ನುಡಿಸ್ತಾರಲ್ಲ ಅಂಥ ಆರ್ಟಿಸ್ಟ್ ಅವರು. ನನಗೆಲ್ಲೋ ಒಂದು ಕಡೆ ದರ್ಶನ್ ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಜಾಸ್ತಿ ಅವ್ರಿಗೆ ಆ ಥರದ ಸಾಂಗ್ಗಳು ಸಿಗಲ್ಲ ಅನ್ನೋದೊಂದು ನನ್ನ ಫೀಲಿಂಗ್. ಯಾವಾಗಲೂ ಒಬ್ಬ ಫ್ಯಾನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗಲೂ ನಂಗೆ ಹಂಗೆ ಅನಿಸ್ತಾ ಇರುತ್ತೆ. ನಾವು ಡ್ಯಾನ್ಸಲ್ಲಿ ತುಂಬ ವೀಕ್, ನಾವು ಹೇಳ್ತಾ ಇದೆಯಲ್ಲ ಡ್ಯಾನ್ಸ್ ನಮಗೆ ತುಂಬ ವೀಕ್ ಅಂತ, ನಾವು ಕುಣಿದಿಲ್ಲ. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. Baby dance floor ready. So this is my very first song Robert ಅಲ್ಲಿ ಶೂಟ್ ಮಾಡಿದ್ದು. ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ಒಂದು ಫುಲ್ ಫ್ರೀಕ್ ಔಟ್ ಮಾಡಿ ಸಖತ್ತಾಗಿ ಜೋಶಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಕಂಪೋಸಿಂಗ್ ಮಾಡಿದಂಥದ್ದು ಬೇಬಿ ಡ್ಯಾನ್ಸ್ ಫ್ಲೋರ್. ಒಳ್ಳೆ ಡ್ಯಾನ್ಸ್ ನಂಬರ್ ಆ್ಯಕ್ಚುಲಿ. ಆಮೇಲೆ ಇಷ್ಟು ದಿನ ದರ್ಶನ್ ಸರ್ ಮಾಡಿಲ್ದೇ ಇರೋ ಒಂದು ಡ್ಯಾನ್ಸ್ ಆ ಸ್ಟೈಲ್ಗಳನ್ನೆಲ್ಲ ಈ ಸಾಂಗಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಭೂಷಣ್ ಮಾಸ್ಟರ್ ಅದಕ್ಕೆ ಕೊರಿಯೋಗ್ರಫಿ ಮಾಡಿದ್ರು. ಅವ್ರನ್ನ ಇಟ್ಕೊಂಡು ಕೊರಿಯೋಗ್ರಫಿ ಎಲ್ಲ ಮಾಡಿ ವಿಡಿಯೋ ಎಲ್ಲ ಮಾಡಿ ತೊಗೊಂಡೋಗಿ ಆಮೇಲೆ ಸರ್ಗೂ ತೋರಿಸಿದ್ವಿ. ಸರ್ ಕೂಡ ಓಕೆ ಏನೋ ಹಿಂಗೆಲ್ಲ ಮಾಡಿಸ್ಬಿಟ್ಟಿದ್ದೀರಾ, ಏನೋ ಕಾಂಪಿಟೇಷನ್ ಥರ ಏನಾದ್ರು ಮಾಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂದರು. ಇಲ್ಲ ಸರ್ ಚೆನ್ನಾಗಿರುತ್ತೆ ನಿಮಗೆ ಅಂತೇಳಿ. ನನಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಇಲ್ಲ ಮಾಡ್ತಾರೆ ಅವ್ರು. ಆ್ಯಕ್ಚುಲಿ ಕರೆಕ್ಟಾಗಿ ಯಾರು ಡ್ಯಾನ್ಸ್ ಮಾಡಿಸಿಲ್ಲ ಅಂತ ನನಗೊಂದು ಅನಿಸ್ತಾ ಇತ್ತು. 1 ವೀಕಿಂದ ಅಲ್ಲಿ ರಿಹರ್ಸಲ್ಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ದರ್ಶನ್ ಸರ್ಗೆ ಹೇಳಿದೆ ನಾನು, ಬಸ್ ಒಂದು ದಿವಸ ನೀವೇನಾದ್ರು ಬಂದು ನೋಡಿ ಅಷ್ಟೇ ನೀವು ಅಂತ. ಒಂದು ದಿನ ಪ್ರಾಕ್ಟೀಸ್ ಅಂತ ಕರೆದ್ರು. ನಾವು ಪ್ರಾಕ್ಟೀಸ್ಗೆ ಹೋದ್ವಿ, ಕರೆಕ್ಟಾಗಿ ಪ್ರಾಕ್ಟೀಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ತಗಡ ಕೊರಿಯೋಗ್ರಫಿ ಹಾಕಿದ್ರು. ಸೊ 2 ದಿವಸ ಕಲಿಯೋದ್ರಲ್ಲೇ ಹೊರಟೋಯ್ತು, ರಿಹರ್ಸಲ್ಸ್ ಆಗ್ತಾಯಿತ್ತು. ಆ್ಯಂಡ್ ದರ್ಶನ್ ಸರ್ ಬಂದರು, ಒಟ್ಟಿಗೆಲ್ಲ ಒಂದು ಫ್ರೇಮ್ ವರ್ಕ್ ರೆಡಿ ಆಯಿತು. ಸೊ ಅಲ್ಲಿ ಬಂದರು, ಅಲ್ಲಿ ಮಾಡ್ತಿದ್ದು ಜೋಶು ಆ ಎನರ್ಜಿಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರು. ಅಲ್ಲೇ ಲೈಟಾಗಿ ಒಂದು ಸ್ಟೆಪ್ಸ್ನ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಸಖತ್ ಜೋಶಿಗೆ ಬಂದುಬಿಟ್ರು. ಒಂದು ಚಿಕ್ಕ ರಿಹರ್ಸಲ್ಸ್ ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ಬಿಡಿ. ಆಮೇಲೆ ಡ್ಯಾನ್ಸು ಅಷ್ಟೇ. ಈಗ ಒಬ್ಬ ಡ್ಯಾನ್ಸರ್ ಇದ್ದರೆ ಹೆಂಗೆ ಮಾಡ್ಬೋದು ಆ ಸಾಂಗ್ಗೆ, ಆ ರೇಂಜಲ್ಲಿ ಮಾಡಿದ್ದಾರೆ. ಮಾಡಿರೋ ಮೂಮೆಂಟ್ಸ್ಗಳು ಅಷ್ಟು ಚೆನ್ನಾಗಿತ್ತು, ಯಾಕಂದ್ರೆ ಮಾಡಬೇಕಂತ ಖುಷಿ ಆಯಿತು. ಸೊ ಅಷ್ಟೇನು ಡ್ಯಾನ್ಸ್ ಮಾಡಿಲ್ಲ, ಬಟ್ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅಷ್ಟೇ.